ಮನೋಹರ್ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂಚೆ ಅವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ನಾಗರಾಜ್ ನಾಯಕ್ ಅವರು ಏನ್ ಹೇಳ್ತಾ ಇದ್ರು, ಎಲ್ಲೋ ಮನೆಯಿಂದ ದೂರ ಇದ್ದೀವಿ ಅನ್ನೋ ಕಾರಣಕ್ಕೂ, ಅನೇಕ ದಿನಗಳಿಂದ ಸೆಕ್ಷುವಲ್ ಪಾರ್ಟ್ನರ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೂ ನಮ್ಮ ಸೆಕ್ಷುವಲ್ ಓರಿಯಂಟೇಷನ್ ಬದಲಾಗೋದಿಲ್ಲ. ಹೀಗಾಗಿ ಅವರು ಹೇಳ್ತಾ ಇರುವ ಹೇಳಿಕೆ, ಬಿಳಿಮಲೆ ಅವರ ಹೇಳಿಕೆ ಶುದ್ಧ ಸುಳ್ಳು. ಕೇವಲ ಒಂದು ಕಡೆ ಇದ್ದು ಬಿಟ್ರು ಅನೇಕ ದಿನಗಳು ಅನ್ನೋ ಕಾರಣಕ್ಕೆ, ಒಟ್ಟಿಗೆ ಮಲಗ್ತಿದ್ರು ಅನ್ನೋ ಕಾರಣಕ್ಕೆ ಪುರುಷರ ಮೇಲೆ ಪುರುಷರಿಗೆ ಆಸಕ್ತಿ ಬರಬೇಕು ಅನ್ನೋ ರೀತಿಯ ಬಯೋಲಜಿಕಲ್ ಇಟ್ಸ್ ನಾಟ್ ಪಾಸಿಬಲ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಎಲ್ಲವೂ ಕೂಡ ಏನ್ ಪ್ರತಿಪಾದನೆ ಮಾಡಿದೆ ಅಂತಂದ್ರೆ, ಪರಲಿಂಗ ಕಾಮ ಹೇಗೆ ಸಹಜವೋ, ಸಲಿಂಗ ಕಾಮವು, ದ್ವಿಲಿಂಗ ಕಾಮವು, ಪ್ಯಾನ್ಸೆಕ್ಷುವಲ್ ಕಾಮವು ಕೂಡ ಅಷ್ಟೇ ಸಹಜ ಅಂತ ಹೇಳಿರುವಂತದ್ದು ನಾವು ಇಲ್ಲಿ ತಗೊಳ್ಬೇಕಾಗ್ತದೆ. ಈಗ ಪ್ರೀವಿಯಸ್ ಸ್ಪೀಕರ್ ಮಾತಾಡಿದಂಗೆ ಅವ್ರಿಗೆ ಲೈಂಗಿಕತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಎಲ್ಲ ಸುಮ್ಮನೆ ತಪ್ಪು ಮಾಹಿತಿಗಳನ್ನ ಹಾಕ್ತಾ ಇದ್ದಾರೆ. ಆ ತರ ಹಾಕಬೇಡಿ. ಲೈಂಗಿಕತೆಯ ರಾಜಕಾರಣ ಎಷ್ಟು ಅತಿ ಮುಖ್ಯವಾಗಿದೆ ಅನ್ನೋದನ್ನ ತಾವು ಕಂಪ್ಲೀಟ್ ಆಗಿ ಓದಿ ಈ ಚರ್ಚೆಗೆ ಬರಬೇಕು ಅಂತ ಕೇಳ್ತೀನಿ. ಲೈಂಗಿಕತೆ, ಲಿಂಗತ್ವ, ಲಿಂಗದ ಆಧಾರ ಅಲ್ಲಿ ಆಗುವ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ನಾವು ಬಗ್ಗೆ ಸುಮಾರು 34 ವರ್ಷ ಕೆಲಸ ಮಾಡ್ಕೊಂಡು ಇಲ್ಲಿ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೇವೆ. ನಾ ಹೇಳೋದು ಲೈಂಗಿಕ ನಡವಳಿಕೆ ಬೇರೆ, ಲೈಂಗಿಕ ಅಭಿವ್ಯಕ್ತತೆ ಬೇರೆ, ಲೈಂಗಿಕ ಆಕರ್ಷಣೆ ಬೇರೆ, ಲೈಂಗಿಕ ಆಯ್ಕೆ ಬೇರೆ. ಏನಿದು 4 ಪದ ಹೇಳ್ತೀವಿ. ಲೈಂಗಿಕ ಆಯ್ಕೆ ಅಂದ್ರೆ ನಾನು ನನ್ನ ಲೈಂಗಿಕತೆಯನ್ನು ಯಾರ ಜೊತೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಳ್ತೀನಿ. ದಟ್ ಈಸ್ ಮೈ ಚಾಯ್ಸ್. ಅಭಿವ್ಯಕ್ತತೆ ಅನ್ನೋದು ನಾನು ಗಂಡಸ್ ಜೊತೆ ಮಲಗಬೇಕಾ, ಹೆಂಗಸ್ ಜೊತೆ ಮಲಗಬೇಕಾ, ಸಮಲಿಂಗತ್ವದಾಗಿ ಸಮಲೈಂಗಿಕತೆಯಾಗಿ ಯಾರ ಜೊತೆ ಮಲಗಬೇಕು, ಹೇಗೆ ಸೆಕ್ಸ್ ಮಾಡಬೇಕು ಅನ್ನೋದು ನಾನು ತೀರ್ಮಾನ ಮಾಡ್ತೀನಿ ವಿನಃ ಶಿಶ್ನ ಯೋನಿಯ ಆಧಾರದ ಸೆಕ್ಸ್ ಮಾತ್ರ ಸೆಕ್ಸ್ ಅಲ್ಲ. ಅದು ಬಿಟ್ಟು ಬಿಯಾಂಡ್ ಆಗಿ ನಾವು ಸೆಕ್ಸ್ ಮಾಡ್ತೀವಿ. ಇವತ್ತು ಇವರ ಯೋಚನೆಗಳು ವಸಾಹತುಶಾಹಿ ಬ್ರಿಟಿಷರ ಕಾನೂನು ಏನ್ ಯೋಚನೆ ಮಾಡ್ತಾರಲ್ಲ, ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಬಿಳಿಮಲೆ ಅವರ ಹೇಳಿಕೆ ಇತ್ತಲ್ಲ, ಅನೇಕ ದಿನಗಳ ಕಾಲ ಅವರು ಕುಟುಂಬದಿಂದ ದೂರ ಇರ್ತಿದ್ರು, ಹಾಗಾಗಿ ಸಲಿಂಗ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಅನ್ನೋ ಮಾತಿದೆಯಲ್ಲ, ಇದನ್ನು ಒಪ್ಪಬಹುದಾ ಅಂತ ಹೇಳಿಲ್ಲ. ಇತ್ತೀಚೆಗೆ ಯಕ್ಷಗಾನದ ಸಮಯ ಕೂಡ ಚೇಂಜ್ ಆಗಿದೆ. ಸಂಜೆ 7 ಗಂಟೆ ಸ್ಟಾರ್ಟ್ ಆದ್ರೆ ಹೇಳಿದ್ದಾರೆ ಕೂಡ ಹಿಂದಿನದ್ದು ಅಂತ ಹೇಳಿ 60-70 ದಶಕದ ಈಗೇನಕ್ಕೆ ಹೇಳ್ತಾ ಇದಾರೆ. ಅವ್ರು ಮತ್ತೊಂದು ಹೇಳಿದ್ದಾರೆ, ಅವ್ರಿಗೆ ಪ್ರೆಷರ್ ಆಗ್ತಾ ಇದೆ, ಇವತ್ತು ಅವ್ರು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಂಶೋಧನೆ ಮಾಡಿದಂಗೆ ಹೆಂಗ್ ಮಾತಾಡ್ತಿದ್ದಾರೆ, ತಲೆಗೊಡ್ದಾಗ ಮಾತಾಡ್ತಿದ್ದಾರೆ. ಲೈಂಗಿಕವಾಗಿ ಆಗುವ ನಡವಳಿಕೆ, ಲೈಂಗಿಕವಾಗಿ ಆಗುವ ನಡವಳಿಕೆ ಬೇರೆ, ಆಯ್ಕೆ ಬೇರೆ, ಆಕರ್ಷಣೆ ಬೇರೆ, ಆದ್ಯತೆ ಬೇರೆ. ಇದನ್ನ ಅವರು ತಿಳ್ಕೊಳ್ದಿರಾ ಏನು ಗೊತ್ತಿಲ್ಲ. ನಾನೇನ್ ಹೇಳ್ಬೇಕಾಗ್ತದೆ, ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಅಂತಂದ್ರೆ ಸಾಯಿಸ್ತೀರಾ? ಅವಕಾಶ ಇಲ್ಲ. ಒಂದೇ ನಿಮಿಷ, ನಾನು ಇನ್ನೊಬ್ರು ಪ್ಯಾನಲಿಸ್ಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಇನ್ ಕೇಸ್ ಭಾಗವತರು ಹೇಳಿದಂತೆ ನಡವಳಿಕೆ ಇಲ್ಲದೆ ಹೋದ್ರೆ, ಅದಕ್ಕೆ ಸಹಕಾರ ನೀಡದೆ ಹೋದ್ರೆ ಪದ್ಯದ ಸಾಲುಗಳನ್ನ ಕಡಿಮೆ ಮಾಡ್ಬಿಡ್ತಾ ಇದ್ರು, ಮುಂದಿನ ಮೇಳದಲ್ಲಿ ಅವಕಾಶವನ್ನೇ ತಪ್ಪೋ ಹಾಗೆ ಮಾಡ್ಬಿಡ್ತಾ ಇದ್ರು. ಅಂದ್ರೆ ಬೇಸಿಕಲಿ ಈಗೇನ್ ನಾವು ಕಾಸ್ಟಿಂಗ್ ಕೌಚ್ ಅಂತ ಹೇಳಿ ಮಾತನಾಡ್ತೀವಿ ಸಿನಿಮಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ, ಆ ರೀತಿಯಲ್ಲಿ ಯಕ್ಷಗಾನದಲ್ಲೂ ಇತ್ತು. ಅದರಲ್ಲೂ ಹುಡುಗ ಹುಡುಗಿ ಎಲ್ಲ ಇಟ್ಸ್ ಲೈಕ್ ಮೋರ್ ಆಫ್ ಸಲಿಂಗ ಅನ್ನೋ ರೀತಿಯಲ್ಲಿ ಬಿಳಿಮಲೆ ಅವರ ಹೇಳಿಕೆ. ಹೌದಾ, ಇದು ಒಂದ್ ರೀತಿಯಲ್ಲಿ ಕಾಸ್ಟಿಂಗ್ ಕೌಚ್ ರೀತಿಯಲ್ಲಿ ಆಗೋಯ್ತಲ್ಲ, ಇಂಥದ್ದೊಂದು ಪದ್ಧತಿ ಯಕ್ಷಗಾನ ಪ್ರಪಂಚದಲ್ಲಿ ಇದೆಯಾ ಅಂತ ಹೇಳಿ. ಮನೋಹರ, ನಿಮಗೆ ಪ್ರಶ್ನೆ? ಹಲೋ, ಹೇಳಿ ಸರ್, ನಿಮಗೆ ಪ್ರಶ್ನೆ. ನೋಡಿ, ಬಿಳಿಮಲೆ ಅವರಿಗೆ ಸರಿಯಾಗಿ ಯಕ್ಷಗಾನ ಕಲಾವಿದರ ಒಡನಾಟವೂ ಇಲ್ಲ, ಅವರಿಗೆ ಯಕ್ಷಗಾನ ಕಲಾವಿದರ ಬಗ್ಗೆ ಅಧ್ಯಯನವೂ ಇಲ್ಲ ಅಂತ ಹೇಳ್ಬೋದು ನಾನು. ಯಾಕೆಂತ ಕೇಳಿ, ಬಿಳಿಮಲೆ ಅವರನ್ನು ಬಹಳ ಸಣ್ಣದ್ರಿಂದ ನೋಡ್ತಾ ಇದ್ದೆ ನಾನು. ಅವರು ತುಳು ಪ್ರಸಂಗ ಆಡುವ ಬಗ್ಗೆ ಪ್ರತಿಭಟನೆ ಮಾಡಿಕೊಂಡು ಸುಳ್ಯದಲ್ಲಿ ಬಹಳ ಕ್ರಾಂತಿಯ ಬಿಸಿಲಿಗೆಲ್ಲ ನೋಡಿದವರು, ಅದರಲ್ಲಿ ಅವಮಾನಿತರಾದವರು ಅವರು. ಆದ್ರೆ ಯಕ್ಷಗಾನ ಕಲಾವಿದರ ಬಗ್ಗೆ ಯಾಕೆ ಈ ರೀತಿ ಕೀಳು ಕಾಣ ಸಂಪರ್ಕ ಕಟ್ಟಾಗಿದೆ. ಸಂಸ್ಕೃತಿಯನ್ನು ಉಳಿಸುವಂತಹ ಒಂದೇ ಒಂದು ಏಕೈಕ ಕಲಾ ಮಾರ್ಗ ಇದು. ಈ ತರ ಒಂದು ರಾಜ್ಯ ಕಲೆಯನ್ನು ಈ ತರ ಅವರು ಮೇಡಮ್ ಮಾತಾಡ್ತಾ ಇದ್ರು ಅವಾಗ್ಲೇ, ಅವರ ರೀತಿ ಅದು ಬೇರೆ ಇರ್ಬೋದು, ನಾನು ಅದ್ರ ಬಗ್ಗೆ ನಾನು ಡಿಸ್ಟರ್ಬ್ ಮಾಡಲ್ಲ. ಒಂದು ಮಾತಿಲ್ಲಿ ಹೇಳಲೇಬೇಕು, ಅವರಿಗೆ ವರ್ಕ್ ಪ್ರೆಷರ್ ಇರುತ್ತೆ. ಕಲಾವಿದರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡುವಂತದ್ದು ಏನಿತ್ತು? ಅವ್ರು ಪದೇ ಪದೇ ಅದನ್ನ ಹೇಳ್ತಿದ್ದಾರೆ. ಅವ್ರು ಎಲ್ಲಾದ್ರೂ ಇದು ಸಂಶೋಧನೆ ಮಾಡಿದ್ರ ಬಿಳಿಮಲೆ ಅವರ ಇದ್ರ ಬಗ್ಗೆ?
ಸರಿ, ಅಲ್ಲ, ಸಂಶೋಧನೆ ಮಾಡಿದ್ರೆ ಅದ್ರ ಬಗ್ಗೆ ಅವ್ರದ್ದು reaction ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ಈ ಕಾಸ್ಟಿಂಗ್ ಕೌಚ್ ರೀತಿಯ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಯಕ್ಷಗಾನದಲ್ಲಿ ತಂದ್ಬಿಟ್ರು. ಶೇಖರ್ ಸರ್, ನೀವ್ ಹೇಳಿ, ಇಂಥದ್ದೊಂದು ಪದ್ಧತಿ ಅಂದ್ರೆ ಸಹಕಾರ ನೀಡದೆ ಹೋದ್ರೆ ಪದ್ಯದ ಸಾಲುಗಳಲ್ಲಿ ಕಡಿತ ಆಗುತ್ತೆ, ಅಥವಾ ಕರೆಕ್ಟ್ ಆಗಿ ಕೋಪರೇಟ್ ಮಾಡದೆ ಹೋದ್ರೆ ಮುಂದಿನ ಮೇಳದಲ್ಲಿ ಅವಕಾಶ ಕೊಡೋದಿಲ್ಲ, ಹಿಂಗೊಂದು ಪರಿಸ್ಥಿತಿ ಇರ್ಲಿಕ್ಕೆ ಸಾಧ್ಯನಾ ಅಂತ? ಅದೇ ಅದು ಬಹುಶಃ ಪುರುಷೋತ್ತಮ ಬಿಳಿಮಲೆ ಎಲ್ಲಾದ್ರೂ ಭಾಗವತರಾಗಿದ್ರ ಅವ್ರಿಗೆ ಆ ರೀತಿ ಅನುಭವ ಆಗಿತ್ತ? ನಾನು ನೇರವಾಗಿ ಕೇಳೋದು, ಅವ್ರಿಗೆ ಅನುಭವ ಆಗಿತ್ತಾ? ನಾವು ನೋಡಿದ ಗಂಡು ಹಾಗೆ ಹೆಣ್ಣು ಆಗಿದ ತಕ್ಷಣ ಇವ್ರು ಗಂಡು ಹೆಣ್ಣು ಆಗಿದ ತಕ್ಷಣ ತೀರ್ಮಾನ ಒಂದೇ ಮಾಡ್ಬೇಕಾಗ್ತದಾ? ನಿಮಿಷ ನಾವು ಒಂದೇ ನಿಮಿಷ. ನೋಡಿದಾಗ- ಶೇಖರ್ ಅವ್ರು ಮಾತನಾಡ್ತಿದ್ದಾರೆ, ಅದಾದ್ಮೇಲೆ ವಾಪಸ್ ಅಕ್ಕಾಯಿ ಅವರು ನಿಮ್ಮ ಹತ್ರಕ್ಕೆ ಬರ್ತೀನಿ, ಮಾತಾಡಿ. ಈಗ ನಾವು ನೋಡಿದ ಹಾಗೆ ಈ ರೀತಿಯ ವ್ಯವಸ್ಥೆ ಖಂಡಿತ ಇಲ್ಲಪ್ಪ, ಅದು ಇಲ್ಲವೇ ಇಲ್ಲ. ಅದೊಂದು ದೇವಸ್ಥಾನದಿಂದ ಒಂದು ಹರಕೆ ರೂಪವಾಗಿ ದೇವಸ್ಥಾನದಿಂದ ಬರ್ತಕ್ಕಂತ ಒಂದು ಮೇಳ, ಒಂದು ಟೀಮ್ ಅಂತ ಏನಿದೆ, ನೀವು ನಂಬಲಿಕ್ಕಿಲ್ಲ ಇವ್ರೆ. ಆ ದೇವಸ್ಥಾನದ ಬೋರ್ಡ್ ಹಾಕೊಂಡು ಆ ಕಲಾವಿದರು ಬರ್ತಕ್ಕಂತ ವಾಹನ ಬಂದ್ರೆ ಎಲ್ಲ ಚಪ್ಪಲಿ ಕೆಳಬಿಟ್ಟು ಕೈ ಮುಗಿತಾರೆ. ಅದೊಂದು ಆರಾಧನೆ ಅದು. ಇವರು ಈ ರೀತಿಯೆಲ್ಲ ಹೇಳ್ತಕ್ಕಂಥದ್ದು ಏನ್ ಹೇಳಿ? ನಾವು ಹಿಂದೂಗಳು, ನಮ್ಮ ಧಾರ್ಮಿಕ ಏನು ಆಚರಣೆಗಳಿದೆ, ನಮ್ಮ ವಿಚಾರಗಳೇನಿದೆ, ಯಾರು ಬೇಕಾದ್ರೂ ದಾಳಿ ಮಾಡಬಹುದು ನಮ್ಮ ಮೇಲೆ. ನಾವು ಅಗ್ರೆಸಿವ್ ಆಗಿ ಇರೋದಿಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಮೇಲೆ ಆವತ್ತಿನಿಂದ ಇವತ್ತಿನ ತನಕವೂ ಕೂಡ ನಮ್ಮ ಪರಂಪರೆಯ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ನಡವಳಿಕೆಯ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ಪರಕೀಯರ ದಾಳಿ ಒಂದಷ್ಟು ವರ್ಷಗಳ ಆಯ್ತು. ಈಗ ನಮ್ಮಲ್ಲೇ ಇರ್ತಕ್ಕಂಥವರು ನಮ್ಮವರೇ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ನಾವು ಸುಮ್ಮನೆ ಇರ್ತೀವಿ, ನಾವು ಸಹಿಷ್ಣುಗಳು ಅನ್ನುವಂತ ನೆಲೆಯಲ್ಲಿ. ಈ ರೀತಿ ಇವರು ಹೇಳುದಕ್ಕೆ ನಾನು ಕೇಳುದಷ್ಟೇ, ಇವರು ನಮ್ಮ ಯಕ್ಷಗಾನ ಕಲಾವಿದರು ಏನಿದ್ದಾರೆ ಇವ್ರ ತರ ವಿದ್ವಾಂಸರಲ್ಲ. ನಾವು ಯಾವಾಗಲೂ ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು, ಪದವೀಧರರಲ್ಲ ವಿದ್ಯಾವಂತರಲ್ಲ, ವಿದ್ಯಾವಂತರಲ್ಲ ಪದವೀಧರರಲ್ಲ ಅನ್ನುವಂತ ಮಾತು. ಇವರು ಯೂನಿವರ್ಸಿಟಿಯಲ್ಲಿ ಅನೇಕ ಡಿಗ್ರಿಗಳನ್ನ ಪಡೆದಿರಬಹುದು, ಸರ್ಟಿಫಿಕೇಟ್ ಇರಬಹುದು, ಆದ್ರೆ ನನ್ನ ರಂಗದಲ್ಲಿ ಕೆಲಸ ಮಾಡಿದಂತಹ ಕಲಾವಿದರಿಗೆ ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಇಲ್ಲ. ಅವರು 30-40 ವರ್ಷ ನಾನು ಕೂಡ ಹವ್ಯಾಸಿ ಕಲಾವಿದನಾಗಿ ಯಕ್ಷಗಾನದಲ್ಲಿ ಭಾಗವಹಿಸಿದ್ದೇನೆ. ನಾನು ಕಣ್ಣಾರೆ ಕಂಡಿಲ್ಲ ಅಂದ್ರೂ ಕೂಡ ಅನೇಕ ಹಿರಿಯ ಕಲಾವಿದರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಪರಿಸ್ಥಿತಿಯ ಬಗ್ಗೆ ನನಗೆ ಅರಿವಿದೆ, ಆ ಅರಿವಿಂದನೇ ನಾನು ಮಾತನಾಡಿದ್ದು. ನಾನು ತಪ್ಪು ಮಾತನಾಡಿಲ್ಲ, ಹಾಗಾಗಿ ನನ್ನ ಹೇಳಿಕೆಯನ್ನ ನಾನು ವಾಪಸ್ ಪಡೆಯೋದಿಲ್ಲ. ಬಿಳಿಮಲೆ ಅವರ ಸ್ಪಷ್ಟನೆ. ಮತ್ತೆ ಕ್ಷಮೆ ಯಾಕೆ ಕೇಳಿದ್ರು? ಕ್ಷಮೆ ಅಲ್ಲ, ವಿಷಾದ. ಅದು ಕಲಾವಿದರಿಗೆ ಬೇಜಾರಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿರೋದು. ಈಗ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾತನಾಡಬಹುದು. ಮಾತಾಡಿ ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಬೇಸರವಾದ್ರೆ ಕ್ಷಮೆ ಇರ್ಲಿ ಅಂತ ಹೇಳುವಂತದ್ದು ಒಂದು ತರದ ವರ್ಗ ಅದು. ಅಲ್ಲಿ ಮೈಸೂರಿನಲ್ಲಿ ಆದಂತಹ ಕಾರ್ಯಕ್ರಮವೇ ಬೇರೆ, ಅಲ್ಲಿ ಯಕ್ಷಗಾನ ಒಂದು ಕೃತಿಯ ಬಿಡುಗಡೆ ಸಮಾರಂಭ ಇರಬೇಕು, ಯಕ್ಷಗಾನ ಅದಕ್ಕೂ ಸಂಬಂಧವೇ ಇಲ್ಲ. ಅಥವಾ ಯಾರಾದ್ರೂ ಯಕ್ಷಗಾನ ಕಲಾವಿದರು, ನಾನು ಕೇಳುವುದು, ಯಾರಾದ್ರೂ ಯಕ್ಷಗಾನ ಕಲಾವಿದರು ನನಗೆ ಈ ರೀತಿ ಆಗಿದೆ ಅನ್ಯಾಯ ಅಂತವ್ರಿ, ಅನ್ಯಾಯವೋ ಅಥವಾ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ಮೇಳಗಳಲ್ಲಿ ಇದೆ ಅಂತ ಯಾರಾದ್ರೂ ಅವರಿಗೆ ಲಿಖಿತವಾಗಿ ಹೇಳಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ. ದೊಡ್ಡ ಕಲಾವಿದರು ಬೆಂಗಳೂರಿನಲ್ಲೇ ಇದ್ದಾರೆ ಒಬ್ರು, ಬಟ್ ಅದನ್ನ ಬಹಿರಂಗ ಪಡಿಸ್ಬಿಟ್ರೆ ಅವರಿಗೆ ಅವಮರ್ಯಾದೆ ಆಗುತ್ತೆ. ಸರಿ, ಯಾರೋ ಒಬ್ಬರು ಮಾಡಿದಂತ ತಪ್ಪಿಗೆ ಅಥವಾ ಯಾರೋ ಒಬ್ಬರ ಅನುಭವವನ್ನ ಇಡೀ ನಮ್ಮ ರಂಗಭೂಮಿಗೆ ಹಾಕುವುದಂದ್ರೆ ಎಷ್ಟರ ಮಟ್ಟಿಗೆ ಸರಿ? ನಾವು ಕೇಳ್ತೇವೆ ಅಂತ ಹೇಳ್ಬಿಟ್ಟ ನಾವು ಸುಮ್ಮನೆ ಇರ್ತೇವೆ. ಯಾಕೆ? ನಿಮ್ಮ ಬುದ್ಧಿಯ ಮಂದತನ, ನಿಮಗೆ ಇದು ಬುದ್ಧಿ ಇಲ್ಲ, ನಿಮಗೆ ಬುದ್ಧಿಯ ಬಡತನ ಇದೆ ಅನ್ನುವ ಕಾರಣಕ್ಕೆ ಸಹಿಸುತ್ತೇವೆ ವಿನಃ ಇದನ್ನೇ ನೀವು ಪ್ರತಿಪಾದಿಸ್ತೀರಿ ಅಂತಾದ್ರೆ, ಯಕ್ಷಗಾನ ಮೇಳಗಳಲ್ಲಿ ಯಕ್ಷಗಾನ ಕಲಾವಿದರು ಈ ರೀತಿಯ ಒಂದು ದುಶ್ಚಟಕ್ಕೆ ಅಥವಾ ಒತ್ತಾಯಕ್ಕೆ ಒಳಗಾಗಿದ್ದಾರೆ ಅಂತ ನೀವು ಸಾಧಿಸುವುದಾದ್ರೆ ನಾಳೆ ಬನ್ನಿ, ಇಡೀ ಕರಾವಳಿಯ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಯಕ್ಷಗಾನ ಯಾವ ಜಿಲ್ಲೆಗಳಲ್ಲಿ ಪಸರಿಸಿದೆ ಅಷ್ಟೂ ಕಲಾವಿದರ ಜೊತೆ ನಾವು ಮಾತನಾಡೋಣ ಬನ್ನಿ. ಬಟ್ ಅಷ್ಟು ಓಪನ್ ಮೈಂಡ್ ಇದೆಯಾ ಅಂತ